ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದರ. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಸ್ವಲ್ಪ ಇವತ್ತು ಲೇಟಾಗಿ ಎದ್ದುಬಿಟ್ಟೆ, ಹೀಗಾಗಿ ನಾನು ಜಾಗಿಂಗ್ ಅದು ಎಲ್ಲಿ ಹೋಗೋಕ್ಕಾಗಿಲ್ಲ. ಇವತ್ತು ಶುಕ್ರವಾರ ಜುಮ್ಮಾ ಇವತ್ತು. ಅದರೊಳಗೆ ಇವತ್ತು ಸ್ವಲ್ಪ ಏನೋ ಇಲ್ಲಿ ನಮ್ಮನೆ ಕಡೆ ಏನೋ ನೀರು ಭಾಳ ಲೇಟಾಗಿ ಬರ್ತಾವಂತ, ಹೀಗಾಗಿ ಮನೆಯೊಳಗೆ ನೀರು ತುಂಬ ಹಚ್ಬಿಟ್ಟು ನೀರು ತುಂಬಾತಾನೆ. ಏನು ಮಾಡ್ತೀವಿ ಗೊತ್ತಿಲ್ಲ, ನೀರು ತುಂಬ ಹಚ್ಬಿಟ್ಟಾರೆ, ನೀರು ತುಂಬಾತಾನೆ. ಬರೀ ನೋಡೋಣ ಇನ್ನೂ ಮುಂದೆ ಇನ್ನೂ ಯಾವ್ಯಾವ ಕೆಲಸ ಮಾಡೋದಕ್ಕಿತ್ತು ನಾನು ಅಂತೆ. ನೀರು ಲೇಟಾಗಿ ಬರ್ತಾವಂತ ಮನ್ಯಾಗ ನೀರು ತುಂಬ ಹಚ್ಚಿರ್ತಾನೆ. ಏನಿಲ್ಲ, ಬ್ಯಾರಲ್ ತುಂಬ್ಸಾತ ನೋಡ, ಬ್ಯಾರಲ್ಲ ತುಂಬ್ಸಾತ. ಇವತ್ತು ಜುಮ್ಮಾ ಅಲ್ಲ, ಜುಮ್ಮಾ ನಮಾಜ್ ಮುಗಿಸ್ಕೊಂಡೆ ಸೀದಾ ಮನೆ ಕಡೆ ಹೊಂಟೆ. ಹೊಟ್ಟೆ ಒಂದು ದಬ್ಬಾಸ್ ಹಸ್ಬಿಟ್ಟಿತ್ತೆ. ನಂದು ವೈಫ್ ಏನು ಮಾಡಿದ್ಲಪ್ಪ ಅಂದ್ರೆ ಚೌಳಿಕಾಯಿ ಪಲ್ಯ ಚಪಾತಿ ಇತ್ತು, ಹೊಟ್ಟೆ ತುಂಬ ತಿಂದೆ. ಆಮೇಲೆ ಸ್ವಲ್ಪ APMC ಹೊಂಟಿದ್ದೆ. APMC ಒಳಗೆ ಸ್ವಲ್ಪ ಕೆಲಸ ಇತ್ತು, ಆ ಒಂದು ಕಾರಣಕ್ಕೆ APMC ಹೊಂಟಿದ್ದೆ ನಾನು ಪೂರ. APMC ಹೋಗಿ ಕೆಲಸ ಮುಗಿಸ್ಕೊಂಡೆ. ಹಾಯ್ ಸಾರಿ, ಇವತ್ತು ಮಾರ್ನಿಂಗ್ ವಾಕಿಂಗ್ ಬರೋಕ್ಕಾಗಿಲ್ಲ. ಯಾವ ಕಾರಣಕ್ಕೆ ಬಂದರೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ನಿದ್ದೆ ಭಾಳ ಜೋರ ಇದ್ದಿತ್ತು, ಹೀಗಾಗಿ ಸ್ವಲ್ಪ ಏನೋ ಸುಸ್ತು ಅನಿಸುತ್ತೆ, ಹೀಗಾಗಿ ಆಗಿಲ್ಲ. ಅದಕ್ಕೆ ಈವ್ನಿಂಗ್ ಬಂದೇನೆ ನೋಡ್ರಿ. ಸೂರ್ಯ ಮಾತು 5:30 ಆಗ್ಬೋದು, ಸ್ವಲ್ಪ ಲೇಟರ್ ಆಯಿತು, ಕೆಲಸ ಇತ್ತು, ಹೀಗಾಗಿ ನಮ್ಮದು ಲೇಟ್ ಆಯಿತು. ಹೋಗಿಲ್ಲ, ಸ್ವಲ್ಪ ರನ್ನಿಂಗ್ ಮಾಡೋದಕ್ಕೆ. ರನ್ನಿಂಗ್ ಒಂದು 3 ಸೆಟ್ ಡಿಪ್ಸ್ ಪುಷಪ್ಸ್ ಎಲ್ಲ ಮಾಡಿದೆ ಅಂದರೆ ಕರೆಕ್ಟ್ ಆಗೈತಿ. ಅಷ್ಟೇ ಲೈಟಾಗಿ ಮಾಡವ. ನಾನು ಮತ್ತು ಮಾತಾಡಿದ್ದೆ ನಾನು ಬೆಳಗ್ಗೆ, ನಾನು ಏನು ಕೆಲಸದ ಮೇಲೆ, ಹೀಗಾಗಿ ಏನೂ ಇದು ಮಾಡಿಲ್ಲ. ಸಾರಿ ಎಲ್ಲರಿಗೂ, ಸಾರಿ. ಜುಮ್ಮಾ ನಮಾಜ್ ಅಂದ್ರೆ ನಮಾಜ್ ಮುಗಿಸ್ಕೊಂಡು ಬಂದು ಊಟ ಮಾಡ್ಕೊಂಡು ಸ್ವಲ್ಪ ಬೇರೆ ಕಡೆ ಓದಿತ್ತೆ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋದು ಫ್ರೀ ಆಗೋದು. ಈಗ ಫ್ರೀ ಆಗಿ ಬರೀ ಸ್ವಲ್ಪ ಲೈಟಾಗಿ ರನ್ನಿಂಗ್ ಮಾಡೋಣ. ಆಮೇಲೆ ಔಟ್ಡೋರ್ ಅಕೌಂಟ್ ಏನಲ್ಲ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂಚೆ ಚಲೋ ಆಕೈತಿ. ಸ್ಟ್ಯಾಂಡ್ ಇಟ್ಟಿದ್ದೆ, ನಂದು ಒಂದು ರನ್ನಿಂಗ್ ವಿಡಿಯೋ ಶೂಟ್ ಮಾಡಿದ್ರೆ ಆತಂತೇಳಿ. ಹುಡುಗ ಬಿದ್ದು ಬಿಡುತ್ತಪ್ಪ, ಧಾಪ್ ಬಿದ್ದು ಬಿಡುತ್ತೆ. ಅಯ್ಯೋ, ನಾವು ವಿಡಿಯೋ ಆಗತ್ತಂತ ತಿಳ್ಕೊಂಡೆ, ವಿಡಿಯೋನೇ ಆಗಿಲ್ಲ, ಅದು ಬೇಜಾರಾಗ್ಬಿಡ್ತು. ಆಮೇಲೆ ಸೂರ್ಯ ನೋಡ್ರಿ ಹೆಂಗೆ ಕಾಣತ್ತಾನೆ, ಕೆಂಪಗೆ ಫುಲ್ ರೆಡ್ ಆಗಿದ್ದ. ನಾನು ಇನ್ನೂ ಟೈಮ್ ಇತ್ತು, ನೋಡಿದೆ ಹೆಂಗೆ ಕಾಣ್ತಿತ್ತು ಅಂತಂತೇಳಿ. ಆಮೇಲೆ ಇವಾಗ ಕರೆಕ್ಟಾಗಿ ಇಟ್ಟೆ, ನೋಡೋದು ಶೂಟ್ ಹೆಂಗೆ ಬರುತ್ತೆ. ನಾನು ಸ್ಪೀಡಾಗಿ ಒಂದೊಂದು ಸ್ಪ್ರಿಂಟ್ ರನ್ ಮಾಡಿದ್ರೆ ಅಂತಂತೇಳಿ ಟ್ರೈ ಮಾಡತ್ತಿದ್ದೆ. ಒಬ್ಬ ಹಿಂದೆ ಹುಡುಗ ಬರತ್ತಿದ್ದ, ಅವನ್ನ ನೋಡಿ ನೋಡಿ ಎಷ್ಟು ಫಾಸ್ಟ್ ಬರತ್ತಾನೆ, ಹೆಂಗೆ ಬರ್ತೀನಿ. ಅಯ್ಯೋ, ವಿಡಿಯೋ ಮಾತ್ರ ಮಸ್ತ್ ಅಂತ. ಆ ಶೂಟ್ ನೋಡಿದೆ, ಸ್ಲೋಮೋ ಒಳಗೆ ಚೆಕ್ ಮಾಡೀನಿ. ಸ್ಲೋಮೋ ಒಳಗೆ ದಾಡ್ಸಿ ಬಂದೈತಿ. ಅದು ಇನ್ನೊಂದು ಸರಿ ಕರೆಕ್ಟಾಗಿ ಬಂದಿಲ್ಲ ಅಂತ ಇನ್ನೊಂದು ಸರಿ ಸ್ಪೀಡ್ ಒಂದು ಸ್ಪ್ರಿಂಟ್ ರನ್ ಮಾಡತ್ತೀನಿ. ನೀವು ಟ್ರೈ ಮಾಡಿರಿ, ನಿಮ್ಮದು ಒಂದು ಮೊಬೈಲ್ ಇಟ್ಕೊಂಡು ನೀವು ಟ್ರೈ ಮಾಡಿದಂದ್ರೆ ಯಾವ ಥರ ನೀವು ರನ್ನಿಂಗ್ ಮಾಡ್ತೀರ ಅಂತ ಗೊತ್ತಾಗ್ತೈತಿ. ಆ್ಯಕ್ಚುಲಿ ನಾನು ಭಾಳ ಲಾಂಗ್ ಟೈಮ್ ಈ ಥರ ಒಂದು ಸ್ಪ್ರಿಂಟ್ ರನ್ಸ್ ಎಲ್ಲ ಮಾಡತ್ತಿದ್ದೆ. ಯಾಕೆ ಮೊದಲೆಲ್ಲ ಭಾಳ ಮಾಡ್ತಿದ್ದೆ, ಸ್ಪ್ರಿಂಟ್ ರನ್ನಿಂಗ್ ಆಗಿರ್ಬೋದು ಎಲ್ಲನೂ. ಒಂದು 50 ಸಾವಿರ ಮಾಡೋದಕ್ಕೆ ರನ್ನಿಂಗ್ ಮಾಡಾದ್ಮೇಲೆ ನಾನು ಇದನ್ನು ಟ್ರೈ ಮಾಡತ್ತಿದ್ದೆ. ಬಟ್ ಇವಾಗ ನನಗೆ ಕೌಂಟ್ 50 ಆಗ್ತಾವಲ್ಲ ಅಂತ ನೋಡತ್ತಿದ್ದೆ. ಕಾಲ್ ಮಾಡಿರ್ಬೇಕಾದ್ರೆ 50 ಮಾಡಿ ನಾನು.
6, 7, 8, 9, 10, 15 50 ಮಾಡಿದೆ ಕಂಪ್ಲೀಟ್. ಒಂದು 50 ಹಾಕೋವೇನೇನು ಗೊತ್ತಿಲ್ಲ, 50 ಮಾಡೋಕ್ಕೆ ಟ್ರೈ ಮಾಡ್ತೀನಿ. 1 2 3 ಸ್ಟಾರ್ಟ್. 1 2 3 ಗೋ. ಸಾಕದ ಸಾಕಪ್ಪ. ಒಂದು 20 ಮಾಡೋಕೆ ಟ್ರೈ ಮಾಡ್ತೀನಿ, ಆಗ್ತಾನೇನಿಲ್ಲ ನೋಡ್ರಿ. Come on now. And ನಾರ್ಮಲ್ ಇವಾಗ ನಾ ಮಾಡ್ತಾ ಇರೋದು ನಾರ್ಮಲ್ ಪುಷಪ್ಸ್ ಇಷ್ಟ. 1 2 3 4 5 6 7 8 9 10 11 12 13 14 15. ಇವಾಗ ಏನಂದರೆ ಡೈಮಂಡ್ ಪುಷಪ್ಸ್ ಮಾಡ್ತೀನಿ. ಎಷ್ಟಾಗ ಗೊತ್ತಿಲ್ಲ, ಕೌಂಟ್ ಅಂದರು ನೀವು ಮಾಡಿರಿ, ನಾನು ಬೇರೆ ಮಾಡೋ ಅಷ್ಟೇ ಕೆಲಸ. ಓಕೆ ಸ್ಟಾರ್ಟ್. 1 2 3 4 5 ಕಡಿಮೆ ಆಯ್ತು. ಡೈಮಂಡ್ ಪುಷಸ್ ಭಾಳ ಇಷ್ಟ. ನಾರ್ಮಲ್ ಪುಷಸ್ ಮಾಡ್ಬೋದು, ಡೈಮಂಡ್ ಭಾಳ ಇಷ್ಟ. ಒಳ್ಳೆ ಇಲ್ಲ ಕ್ಯಾಮ್ರಾ ಬೆಳತ್ತಿತ್ತು, ಕೊನೆಗೂ ಮಾಡಿದೆ. ಸ್ವಲ್ಪ ಮೊನ್ನೆಗಿಂತ ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಆಗಿರುತ್ತೆ. ಆ್ಯಕ್ಚುಲಿ ಹಂಗೆ ಡೇ ಬೈ ಮಾಡ್ಕೊಂತಂದ್ರೆ ವರ್ಕೌಟ್ ಜಾಸ್ತಿ ಆಕೈತಿ. ನೀವು ಅಷ್ಟೇ ಡೇ ಬೈ ನೀವು ವರ್ಕೌಟ್ನ ಇನ್ಕ್ರೀಸ್ ಮಾಡ್ಕೊಂತವ್ರಿ. ಒಂದೊಂದು ಪುಷಪ್ಸ್ ಆಗಲಿ, ಇವತ್ತು ಒಂದಾಯ್ತಾ, ನಾಳೆ 2 ಮಾಡೋಕ್ಕೆ ಟ್ರೈ ಮಾಡಿ, ನಾಳೆ 3 ಮಾಡೋಕ್ಕೆ ಟ್ರೈ ಮಾಡಿ, ನಾಡಿದ್ದು 4 ಮಾಡಿ. ಹಂಗೆ ರನ್ನಿಂಗ್ ಆಗಲಿ ಏನಾಗಲಿ ಪ್ರತಿಯೊಂದೂ ಡೇ ಬೈ ನೀವು ಒಂದೊಂದು ಇನ್ಕ್ರೀಸ್ ಮಾಡ್ಕೊತ ಕಷ್ಟಪಟ್ಟು ಮಾಡ್ಕೊಂತವ್ರೆ ಮಾಮೂಲಾಗಿ ಸಾಮಾನ್ಯವಾಗಿ ಹೊಡಿಬೋದು. ಸಾಮಾನ್ಯವಾಗಿ ನೀವು ಜಲ್ದಿ ಕಲ್ತು ಬಿಡ್ತೀರಿ. ನಿಮ್ದು ಹಾಗೆ ಸ್ಟೆಮಿನಾ ಜಾಸ್ತಿ ಹಾಕೊಂಡು ಹೋಗ್ತೈತಿ. ಡೇ ಬೈ ನೀವು ಇನ್ಕ್ರೀಸ್ ಮಾಡ್ಕೊಂತಂದ್ರೆ ಸ್ಟೆಮಿನಾ ಇನ್ಕ್ರೀಸ್ ಹಾಕೊಂಡು ಹೋಗ್ತೈತಿ. ಸೊ ಇವತ್ತಿಂದು ಇಷ್ಟಿತ್ತು.
ಈ ಒಂದು ನಂದು ವರ್ಕೌಟ್ ಆ್ಯಕ್ಚುಲಿ ಮಾಡಬೇಕಾಗಿತ್ತು, ಬೆಳಗ್ಗೆನೇ ಮಾಡೋಕ್ಕೆ ಕೆಲವು ಕಾಲಾಂತರಗಳಿಂದ ಮಲ್ಕೊಂಬಿಟ್ಟಿದ್ದೆ, ನಿದ್ದೆ ಆಗಿ ಇದ್ದಿಲ್ಲ, ಹೀಗಾಗಿ ನಿದ್ದೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಈವ್ನಿಂಗ್ ಬಂದು ವರ್ಕೌಟ್ ಮಾಡತ್ತೀನಿ. ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ, ನೀವು ಯಾವಾಗ ಬೇಕಾದ್ರೂ ವರ್ಕೌಟ್ ಮಾಡ್ಬೋದು. ಇದೇ ಟೈಮ್ ಮಾಡ್ಬೇಕು, ಇವಾಗ ಮಾಡ್ಬೇಕಂತೇನಿಲ್ಲ. ನಿಮಗೆ ಯಾವಾಗ ಫ್ರೀ, ನೀವು ಯಾವಾಗ ಫ್ರೀ ಇರ್ತೀರಿ ಅವಾಗ ಬಂದು ಮಾಡ್ಬೇಕು. ಎದಕ್ಕಂತಂದ್ರೆ ಈ ವರ್ಕೌಟ್ ಮಾಡೋದ್ರಿಂದ ನಿಮ್ಮದು ಮೈಂಡ್ ಆಗಲಿ ಸೊ ಫ್ರೆಶ್ ಇರ್ತೈತಿ, ನಿಮ್ಮ ಬಾಡಿನೂ ಫಿಟ್ ಆಗಿರ್ತೈತಿ, ಗೊತ್ತಾನ. ಇವಾಗ ಹಂಗೆ ನೀವು ಡೈಲಿ ಏನು ವಾಕಿಂಗು ಮಾಡಲಿಲ್ಲಪ್ಪ ಅಂತಂದ್ರೆ ನಡ್ಕೊಂಡು ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಸುಸ್ತಾಗಿ ಚಲೋ ಆಕೈತಿ. ಭಾಳ ಒಂದು 100 ಮೀಟ್ರ್ 200 ಮೀಟ್ರ್ ನಡಿಬೋದು, ಆಮೇಲೆ ಜಾಸ್ತಿ ನಡೆಯೋಕ್ಕಾಗಿಲ್ಲ. ನೀವು ಹೆಂಗೆ ಡೇ ಬೈ ಹಂಗೆ ವಾಕಿಂಗ್ ಮಾಡೋದಾಗಲಿ ರನ್ನಿಂಗ್ ಮಾಡೋದಾಗಲಿ ಮಾಡ್ಕೊತಿದ್ರೆ ನಿಮ್ದು ಬಾಡಿ ಫಿಟ್ ಆಗಿರ್ತೈತಿ, ಹೆಲ್ದಿಯಾಗಿರ್ತೀರಿ. ಓಕೆ ಗೈಸ್, ಮತ್ತೆ ಸಿಗೋಣ ನಾಳಿನ ಬ್ಲಾಗ್ ಒಳಗೆ. ಆ್ಯಕ್ಚುಲಿ ಇವತ್ತಿಗೆ ಇಷ್ಟು ಸಾಕು. ಇವಾಗ ನಾನು ನಮಾಜಿನ ಟೈಮ್ ಆಕೈತಿ, ಮಗ್ರಿಬ್ ನಮಾಜ್, ಆ ನಮಾಜ್ ಮುಗಿಸೋದೀನಿ ಗೈಸ್. ಮತ್ತೆ ಸಿಗ್ತೀನಿ ನಾಳೆ, ಅಲ್ಲಿವರೆಗೂ ಕಾಯ್ತಾಯಿರಿ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದು, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ಪ್ರೀತಿಯ ಕಲಂದರ್ ರಾಫ್. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ನಾಳೆ, ಬಾಯ್.